ಏನಂದೇವ್ರು ಇವತ್ತು ಹೀಗಾಗಿ ಕಲಿತ ಮಕ್ಕಳು MA BEd ಮಾಡ್ಕೊಳ್ಳೋದು, MSc BEd ಮಾಡ್ಕೊಳ್ಳೋದು, ಮತ್ತೇನು ಮಾಡ್ಕೊಳ್ಳೋದು, PhD ಮಾಡ್ಕೊಳ್ಳೋದು, ಮಾಡ್ಕೊಂಡು ಏನು ಮಾಡೋದು, ಖಾಲಿ ಅಡ್ಡಾಡೋದು. ಈ ಪರಿಸ್ಥಿತಿ ಇವತ್ತು. ಇದು ಕಾರಣ ಉದ್ಯೋಗ ಸೃಷ್ಟಿ ಇಲ್ಲಲ್ಲ. ಇಲ್ಲ ಎಲ್ಲ ಪ್ರೈವೇಟ್ ಕಾಲೇಜು, ಪ್ರೈವೇಟ್ ಸ್ಕೂಲು ಎಲ್ಲ ಮಾಡಿಬಿಟ್ರಿ. ಇವತ್ತು ಪ್ರೈವೇಟ್ದಾಗಂತೆ ಅವ್ರು ಬಿಲ್ಡಿಂಗ್ ಕಟ್ಕೊಂಡು ಇವ್ರಿಗೆಲ್ಲ ಪೇಮೆಂಟ್ ಕೊಟ್ಟು ನಡೆಸೋ ಶಕ್ತಿ ಅವ್ರಿಗೆಲ್ಲ. ಪ್ರೈವೇಟ್ದವ್ರಿಗೆ ಬಿಲ್ಡಿಂಗ್ ಕಟ್ತಾರೆ, ಒಂದು ಫೀಲ್ಡಿಗೆ 500,000 ತೊಗೊಂಡ್ರಿ, ಒದರಿ ಹೋಗ್ರಿ. ಈ ಪ್ರಮಾಣ ಹೀಗಾಗಿ ನಮ್ಮ ಇಡೀ ದೇಶದ ಎಜುಕೇಷನ್ ಸಿಸ್ಟಮ್ ಫೇಲ್ ಆಗೋಗ್ಬಿಟ್ಟದು. ನಮ್ಮ ಜನನು ಕೇವಲ ಅರ್ಧ ಜ್ಞಾನ ಪಡೆಯುವಂಥ ಜನ ಆಗೋಗ್ಬಿಟ್ಟಿದೆ ನಮ್ಮ ಜನ. ಹೀಗಾಗಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಜಡ್ಜ್ ಮಾಡಿಸಿದ್ರು ಅವರೂ ಇಲ್ಲ. ಯಾಕಂದ್ರೆ ಹೊಟ್ಟೆ ಸಮಸ್ಯೆ ದೊಡ್ಡದಾಗಿತ್ತು. ಇವತ್ತು ಹೊಟ್ಟೆ ತುಂಬಿಸೋದು ಕಷ್ಟ ಇರೋದು. ಎಷ್ಟೋ ವೆಲ್ ಎಜುಕೇಟೆಡ್ ಅಂತ ಏನು ಕರ್ಕೊಳ್ತಾ ಇದ್ದಾರೆ ಜನ. ಇವತ್ತು ಹೊಟ್ಟೆಗಾಗಿ ಯಾವುದೋ ಬಾರದಲ್ಲೋ ಅಲ್ಲಿ ಕೆಲಸ ಮಾಡೋದನ್ನು ನಾವು ನೋಡಿದ್ದೀವಿ. ಅದನ್ನು ಈ ಕಾರ್ಯಕ್ರಮದ ಹೇಳಿವಿ ಅನೇಕ ಸಲ. ಅದಕ್ಕಾಗಿ ಈ ಒಂದು ಈ ಅಧಿವೇಶನ ಈ ಎಲ್ಲ ಜನಗೂ ಉತ್ತರ ಆಗಬೇಕಾಗಿದೆ ಅಂತ. ಅಂಗನವಾಡಿ ಟೀಚರ್ಗಳು ಬರ್ತಾರೆ, ಅವರು ತಮ್ಮ ಬೇಡಿಕೆಗಳು ಹೇಳ್ತಾ ಇದ್ದಾರೆ. ಆಶಾ ಕಾರ್ಯಕರ್ತರು ಬೇಡಿಕೆಗಳು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಅಷ್ಟೇ ಆಶೀರ್ವಾದ ಮಾಡ್ತಾರೆ, ನಾ ಮಾಡ್ತೀನಿ ಹೋಗ್ರಿ ಅಂತೇಳಿ. ಆದರೆ ಆಗುವ ಸಾಧ್ಯತೆಗಳು ಭಾಳ ಕಡಿಮೆ. ಆದರೂ ಅಧಿವೇಶನ ನಡೀಲಿಕ್ಕತ್ತದ. ನಾಳೆ ಚರ್ಚೆಗಳಾಗ್ತಾವೆ. ಈ ಸಮಸ್ಯೆ ಅಟ್ಲೀಸ್ಟ್ ಚರ್ಚೆ ಆಗ್ತದಲ್ಲ ಒಂದು ಸಮಾಧಾನ. ನಮ್ಮ TV ಅವರು ಒಂದು 4 ದಿವಸ, ನಾವು ಮಾಧ್ಯಮದವರು ಒಂದು 4 ದಿವಸ ತೋರಿಸ್ತೀವಿ ಅದನ್ನು ಎಲ್ಲಿ ಹೇಳಂತೆ. 5 ದಿವಸ ನಾವು ಮರೆತು ಬಿಡ್ತೀವಿ ಅದನ್ನು. ಯಾಕೆಂದರೆ ಅವು ಸಾಧ್ಯ ಆಗಲಾರದ ಕೆಲಸಗಳು ಅಂತ ಹೇಳಿ ವ್ಯವಸ್ಥೆ ನಿರ್ಮಾಣ ಮಾಡುವಲ್ಲಿ ತಪ್ಪು ಮಾಡಿದ್ವಿ ನಾವು. ಯಾಕಂತಂದ್ರೆ ಮಧ್ಯದಾಗ ಖಾಸಗೀಕರಣ ಮಾಡಬಾರ್ದಾಗಿತ್ತು, ಮಾಡಿ ಹೋಗಿಬಿಟ್ವಿ. ಇದು ಕಾಂಗ್ರೆಸ್ಗೆ ಮಾಡಿರ್ತಾರೆ. ಅವ್ರು ಹೇಳ್ತಾರೆ ಇವತ್ತು BJP ನಿಂತಿಗೆ ಹೇಗಿರೋದು ಬೇಡ ಬಿಡಾಕಿರೋ ಅಂತಂದ್ರೆ ಇವರಿಲ್ಲ, ಅವ್ರು ಮಾಡಿರಲ್ರಿ ಅದಕ್ಕೆ ಮುಂದೆ ವರ್ಷ ಹೋಗಿವಿ ಅಂತ ಇವ್ರು ಹೇಳ್ತಾರೆ. ಹೌದು, ಅವ್ರು ತಪ್ಪು ಮಾಡಿದ್ದಾರೆ ಕಾಂಗ್ರೆಸ್ಸವರು. ಮತ್ತು ನೀವೇನು ಮಾಡಿದ್ರಿ 10 ವರ್ಷ ಅಂತ ಕೇಳಿದರೆ, ಇಲ್ಲ ರೀ ಅವ್ರು ಮಾಡಿದ್ರು ಇಂಥದಾಗ ಬರೋದಿಲ್ಲ, ಅದು ಮುಂದುವರ್ಸಿ ಹೋಗೋದು, ನಾವು ಹಂಗೆ ಹೋಗ್ತೀವಿ ಅಂತ ಅವ್ರು ಹೇಳ್ತಾರೆ. ಎಲ್ಲರೂ ಅಷ್ಟೇ ಭ್ರಷ್ಟಾಚಾರದ ಎಲ್ಲರೂ ಆರೋಪ ಪ್ರಚಾರೋಪ ನಡೀತಿರ್ತದೆ. ಹಿಂಗೆ ಈ ಒಂದು ಬೇಡಿಕೆಗಳು ಮತ್ತು ಅನುದಾನಿತ ಶಾಲೆಗಳಲ್ಲಿ ಪಾಪ ರಿಟೈರ್ ಆದ್ರೆ ಪೆನ್ಷನ್ ಸಿಗ್ತಿರೋದಲ್ಲ ಪಾಪ ಅವ್ರದ್ದು ಭಾಳ ಎಲ್ಲರೂ ಸಮಸ್ಯೆನ ರೀ. ತುಷ್ಟಿ ಮಾರ್ಕೆಟ ಪ್ಯಾಟ್ ಹೋದ್ರೆ ಒಂದು ಚೀಲ ಹೋದ್ರೆ ಒಂದು ಚೀಲಕ್ಕೆ 1,000 ರೂಪಾಯಿ ಹಾಕಿದ್ರು ಸಹಿತ ಒಂದು ಚೀಲ ತುಂಬುವುದಿಲ್ಲ. ಆ ಪ್ರಸಂಗ ಇವತ್ತು ಬಂದು ನಿಂತದ. ನಮ್ಮ ರಿಸರ್ವ್ ಬ್ಯಾಂಕ್ ಇದು ನೋಟ್ ಪ್ರಿಂಟ್ ಆಗೋದು ತೆಗೆದು ಮಾಡ್ಲಿಕ್ಕೆ ಆಗ್ತದೆ ರೀ. ಅಂದಾಗ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಹಾಗೇ ಆಗ್ತದೆ, ಬಡತನ ಹೆಚ್ಚು ಹಾಗೇ ಆಗ್ತದೆ. ಇದೆಲ್ಲನೂ ಒಂದು ಸಾಧ್ಯಂತವಾಗಿ ವೈಜ್ಞಾನಿಕವಾಗಿ ಚರ್ಚೆ ಆಗಬೇಕಂತ ಅಧಿವೇಶನ